ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಲ್ಲೇಶ್ ಜೆ ರೇಷ್ಮೆ ರಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೇಷ್ಮೆ ಹುಳುಗಳು ಚಾಕಿಯಾಗಿ 21ನೇ ದಿವಸ, ಅಂದರೆ 4ನೇ ಜ್ವರ ಇದ್ದು ಇವತ್ತು 4ನೇ ದಿವಸ. ಇವತ್ತಿನ ಒಂದು 4ನೇ ದಿವಸ ಯಾವ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ನೋಡಿದ್ರೆ ನಿಮಗೆ 4ನೇ ದಿವಸದ ನಿರ್ವಹಣೆ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ರೇಷ್ಮೆ ಹುಳುಗಳನ್ನು ತೆಳುವಾಗಿ ಆಗ್ತಕ್ಕಂಥದ್ದು, ಜೊತೆಗೆ ಹುಳುಗಳಿಗೆ ಈ ದಿನ ನಾವು ಸುಣ್ಣದ ಪೌಡರನ್ನು ಸಹ ಹುಳುಗಳಿಗೆ ಕೊಡ್ತಾ ಇದ್ದೀವಿ. ಯಾವ ರೀತಿ ಸುಣ್ಣದ ಪೌಡರನ್ನು ಕೊಡ್ತಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹುಳುಗಳು ಸಹ ಎಲ್ಲ ಹುಳುಗಳು ಒಂದೇ ಸಮನಾಗಿ ಇದ್ದಾವೆ, ಒಂದೇ ಯೂನಿಫಾರ್ಮ್ ಆಗಿದ್ದಾವೆ. ಹುಳುಗಳು ದಟ್ಟಾಗಲಿ ತೆಳುವಾಗಲಿ ಇಲ್ಲ, ಒಂದೇ ಸಮನಾಗಿ ಹುಳುಗಳನ್ನು ಇಟ್ಟಿದ್ದೀವಿ. ಸುಮಾರು 6 ಸ್ಟ್ಯಾಂಡ್ಗಳಲ್ಲಿ ಹುಳುಗಳನ್ನು ಇಟ್ಟಿದ್ದೀವಿ. ಈ ಮನೆಗಳು ಬಂದು ಒಂದೊಂದು ಮನೆಗಳು 60 ಅಡಿ ಉದ್ದ ಹಾಗೂ 25 ಅಡಿ ಅಗಲ ಇರತಕ್ಕಂಥ ಮನೆಗಳು. ಯಾರೋ ಪ್ರಶ್ನೆ ಮಾಡಿದ್ರಿ ಮನೆಗಳ ಉದ್ದ ಎಷ್ಟಿದೆ ಅಂತೇಳಿ. ಅದೇ ರೀತಿ ನಮ್ಮದು 2 ಮನೆಗಳಿರೋದು. ಇನ್ನೊಂದು ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತಾ ಇರತಕ್ಕಂಥದ್ದು ವಿಡಿಯೋ. ಈ ಮನೆ ಮತ್ತು ಈ ಪಕ್ಕದ ಮನೆ, 2 ಮನೆಯಲ್ಲೂ ಸಹ ಹುಳುಗಳನ್ನು ಇಟ್ಟಿದ್ದೀವಿ. ಈ ಮನೆಯಲ್ಲೂ ಸಹ 6 ಸ್ಟ್ಯಾಂಡ್ಗಳಲ್ಲಿ ಹುಳುಗಳಿದೆ, ಮತ್ತು ಆ ಮನೆಯಲ್ಲೂ ಸಹ 6 ಸ್ಟ್ಯಾಂಡ್ ಹುಳುಗಳಿದೆ. ನಿಮಗೆ 2 ಮನೆಯನ್ನು ಸಹ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲೂ ಸಹ 6 ಸ್ಟ್ಯಾಂಡ್ಗಳಲ್ಲಿ ಹುಳುಗಳನ್ನು ನೀವು ನೋಡ್ತಾ ಇದ್ದೀರಾ. ಟೋಟಲ್ಲು 300 ಮೊಟ್ಟೆ ಹುಳುಗಳು. 300 ಮೊಟ್ಟೆ ಹುಳುಗಳನ್ನು ಒಂದೊಂದು ಮನೆಯಲ್ಲಿ 150 ಮೊಟ್ಟೆಗಳಂತೆ 2 ಮನೆಗಳಲ್ಲೂ ಸಹ ಹುಳುಗಳನ್ನು ಸಾಕಣೆ ಮಾಡ್ತಾ ಇದ್ದೀವಿ. 2 ಮನೆಗಳು ಸಹ ಅಕ್ಕಪಕ್ಕದಲ್ಲಿದ್ದು 2 ಮನೆಯಲ್ಲೂ ಸಹ ಹುಳುಗಳನ್ನು ಸಾಕಣೆ ಮಾಡ್ತೀವಿ. ನಾವು ಹೆಚ್ಚಾಗಿ ಬಿತ್ತನೆ ಗೂಡನ್ನು ಬೆಳೀತಾ ಇರ್ತಕ್ಕಂಥದ್ದು. ಈ ಬೇಸಿಗೆ ಕಾಲದಲ್ಲಿ ಬಿತ್ತನೆ ಗೂಡು ಬೆಳೆಯೋದಕ್ಕೆ ಮೊಟ್ಟೆಯನ್ನು ಕೊಡೋದಿಲ್ಲ. ಆದ್ದರಿಂದ ನಾವು ಈ ಬೆಳೆಯನ್ನು ಹೈಬ್ರಿಡ್ ಬೆಳೆ, ಅಂದರೆ FC1 FC2 ಹೈಬ್ರಿಡ್ ಬೆಳೆಯನ್ನು ನಾನು ಈ ಬೆಳೆ ಇಟ್ಟಿರ್ತಕ್ಕಂಥದ್ದು. ಅಲ್ಲಿ ನೀವು ಹುಳವನ್ನು ನೋಡಿದ್ರಿ, ಸೇಮ್ ಹುಳ ಇಲ್ಲೂ ಸಹ ಇದೆ. ಅಷ್ಟೇ ಗಾತ್ರ ಮತ್ತು ಒಂದೇ ಸೈಜಲ್ಲಿ ಹುಳುಗಳನ್ನು ಇರುವುದನ್ನು ನೋಡ್ತಾ ಇದ್ದೀರಾ. ಬಿತ್ತನೆ ಗೂಡು ಬೆಳೆದಂಥ ಸಂದರ್ಭದಲ್ಲಿ ನಾವು 2 ಮನೆಯಲ್ಲೂ ಸಹ ಒಂದು ಮನೆಯಲ್ಲಿ FC1 ಹುಳುಗಳನ್ನು ಇಟ್ಟರೆ ಇನ್ನೊಂದು ಮನೆಯಲ್ಲಿ FC2 ಹುಳುಗಳನ್ನು ಇಟ್ಟು ಹುಳುಗಳನ್ನು ನಿರ್ವಹಣೆ ಮಾಡ್ತೀವಿ. ಆದರೆ ಹೈಬ್ರಿಡ್ ಆಗಿರೋದ್ರಿಂದ 2 ಮನೆಯಲ್ಲಿ ಒಂದೇ ರೀತಿಯ ಹುಳುಗಳನ್ನು ಇಟ್ಟಿದ್ದೀವಿ. ಆ ಮನೆಯಲ್ಲಿ 150 ಮೊಟ್ಟೆ, ಈ ಮನೆಯಲ್ಲಿ 150 ಮೊಟ್ಟೆ ಹುಳುಗಳನ್ನು ಇಟ್ಟಿದ್ದೀವಿ. ನೀವು ಹುಳುಗಳನ್ನು ನೋಡ್ತಾ ಇದ್ದೀರಾ, ಒಂದೇ ಸಮಾನಾಂತರವಾಗಿ ಎಲ್ಲ ಸ್ಟ್ಯಾಂಡ್ಗಳಲ್ಲಿ ಇರುವಂತಹದ್ದು. ಹುಳುಗಳಿಗೆ ಬೇಕಾಗಿರ್ತಕ್ಕಂಥ ಗಾಳಿ ಬೆಳಕು ಭಾಳಷ್ಟು ನಾವು ಕೊಡಬೇಕಾಗುತ್ತೆ. ಅಷ್ಟು ಹುಳುಗಳು ಸಹ ಉಸಿರಾಟ ಮಾಡೋದಕ್ಕೆ ಯಾವುದೇ ತೊಂದರೆ ಆಗದೇ ಇರೋ ರೀತಿ ನಾವು ಗಾಳಿ ವ್ಯವಸ್ಥೆಯನ್ನು ಕೊಡಬೇಕು, ಮತ್ತು ಬೆಳಕಿನ ವ್ಯವಸ್ಥೆನೂ ಸಹ ಇರಬೇಕಾಗುತ್ತೆ. ನಾವು ಮನೆ ಒಳಗೆ ಕಾಲಿಟ್ಟ ತಕ್ಷಣ ಯಾವುದೇ ಸ್ಮೆಲ್ ಬರದೇ ಇರೋ ರೀತಿ ನಾವು ನೋಡ್ಕೊಳ್ಬೇಕು. ನಾವು ಸರಿಯಾದ ಗಾಳಿ ವ್ಯವಸ್ಥೆ ಇದ್ದರೆ, ಮನೆ ತುಂಬ ಚೆನ್ನಾಗಿ ಗಾಳಿ ಆಡ್ತಾ ಇದ್ದರೆ ಯಾವುದೇ ಮನೆ ಒಳಗೆ ಕಾಲಿಟ್ಟರೆ ಯಾವುದೇ ಸ್ಮೆಲ್ಲು ಬರೋದಿಲ್ಲ. ಆದ್ದರಿಂದ ನಾವು ಮನೆಯನ್ನು ಕಟ್ಟಬೇಕಾದ್ರೆ ಸರಿಯಾದ ಗಾಳಿ ಬೆಳಕು ಬರುವ ರೀತಿ ನಾವು ಕಿಟಕಿಗಳನ್ನು ಇಟ್ಟು ನಾವು ಮನೆಯನ್ನು ಕಟ್ಟಬೇಕಾಗತ್ತೆ. 2 ಮನೆಯಲ್ಲೂ ಸಹ ಒಂದೇ ರೀತಿಯ ಸ್ಟ್ಯಾಂಡ್ಗಳನ್ನು ನಿರ್ಮಾಣ ಮಾಡಿದ್ದೀವಿ. ಸೊಪ್ಪನ್ನು ಕಟ್ ಮಾಡ್ಕೊಂಡು ಹೋಗಿ ನಂತರ ನಾವು ಹುಳುಗಳನ್ನು ಸುಣ್ಣವನ್ನು ಕೊಡವಿ ಸೊಪ್ಪನ್ನು ಇವತ್ತು ಹಾಕ್ತೀವಿ. ಹುಳುಗಳನ್ನು ಸುಣ್ಣ ಕೊಡವಿದ ತಕ್ಷಣ ನಾವು ಸೊಪ್ಪನ್ನು ಹಾಕಬೇಕಾಗುತ್ತೆ. ಮೊದಲೇ ಸುಣ್ಣವನ್ನು ಕೊಡವಿ ಅರ್ಧ ಗಂಟೆಗಿಂತ ಹೆಚ್ಚಾಗಿ, ಅರ್ಧ ಗಂಟೆ ನಂತರ ಸೊಪ್ಪು ಕೊಡಬೇಕು. ಅರ್ಧ ಗಂಟೆಗಿಂತ ಹೆಚ್ಚಾಗಿ ಜಾಸ್ತಿ ಹೊತ್ತು ಹುಳುಗಳನ್ನು ಬಿಡಬಾರ್ದು. ಮೊದಲು ನಾವು ಸೊಪ್ಪನ್ನು ಕಟ್ ಮಾಡಿಕೊಂಡು ಮನೆಯಲ್ಲಿ ಇಟ್ಟುಕೊಂಡು ಸಂಗ್ರಹ ಮಾಡಿ ನಂತರ ನಾವು ಹುಳುಗಳಿಗೆ ಯಾವುದೇ ಪೌಡರನ್ನಾಗಲಿ ಸಹ ಕೊಡಬೇಕಾಗುತ್ತೆ.
ಮೊದಲೇ ಪೌಡರನ್ನು ಕೊಡ್ವಿ, ನಂತರ ಸೊಪ್ಪನ್ನು ಕೊಯ್ತಕ್ಕಂಥ ಕೆಲಸವನ್ನು ಮಾಡಬೇಡ್ರಿ. ನಾವು ಸುಮಾರು ಒಂದು 5-6 ಜನ ಸೇರಿ 300 ಮೊಟ್ಟೆ ಹುಳುಗಳನ್ನು ನಿರ್ವಹಣೆ ಮಾಡ್ತಾಯಿದ್ದೀವಿ. ನಾವು ಸುಮಾರು 4ನೇ ಜ್ವರಕ್ಕೆ ಬರೋವರೆಗೂ ಸಹ ಒಂದು 20% ಮೇವನ್ನು ತಿಂದಿರ್ತವೆ ಹುಳುಗಳು. 4ನೇ ಜ್ವರ ಎದ್ದಾದಮೇಲೆ ಸುಮಾರು 80% ಸೊಪ್ಪನ್ನು ತಿಂತವೆ. ಅಂದರೆ ಸುಮಾರು ಒಂದು 5ರಿಂದ 6 ದಿವಸದಲ್ಲೇ 80% ಮೇವಾದ ಹುಳುಗಳ ಸೊಪ್ಪನ್ನು ತಿನ್ನೋದ್ರಿಂದ ಆ ಸಮಯದಲ್ಲಿ ಒಂದು ಹೆಚ್ಚಿನ ಕೆಲಸ ಇರುತ್ತೆ. ಒಂದು ಬೆಳೆ ಕೆಲವರು ಕೇಳಿದ್ರು, ಎಷ್ಟು ದಿವಸ ಆಗುತ್ತೆ ಸರ್ ಒಂದು ಕ್ರಾಪ್ ಮುಗಿಯೋದಕ್ಕೆ ಅಂತ ಹೇಳಿದರು. ನಾವು ಚಾಕಿ ಮಾಡಿದಾಗಿಂದ ಹಿಡಿದು ನಾವು ಗೂಡು ಕಟ್ಟೋವರೆಗೂ ಸುಮಾರು 30 ದಿವಸ ಆಗುತ್ತೆ ಕರೆಕ್ಟಾಗಿ. ಬೇಡ ಇನ್ನು 1 ದಿವಸ 2 ದಿವಸ ಹೆಚ್ಚು ಕಮ್ಮಿ ಆಗ್ಬೋದು. ಕರೆಕ್ಟು 1 ತಿಂಗಳಲ್ಲಿ ಒಂದು ಕ್ರಾಪು ಮುಗಿಯುತ್ತೆ. ಒಂದು ಕ್ರಾಪು ನಾವು ಅತಿ ಹೆಚ್ಚಾಗಿ ವಾತಾವರಣದ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು. ನಾವು ಬೇಸಿಗೆ ಕಾಲದಲ್ಲಿ 30 ದಿವಸಕ್ಕೆ ಸಹ ಕರೆಕ್ಟಾಗಿ ಬೆಳೆ ಮುಗಿಯುತ್ತೆ. ಆದರೆ ಮಳೆಗಾಲದಲ್ಲಿ 1-2 ದಿವಸ ಲೇಟ್ ಆಗ್ಬೋದು. ಚಳಿಗಾಲದಲ್ಲಿ 1 ವಾರಕ್ಕಿಂತಲೂ ಸಹ ಹೆಚ್ಚಿಗೆ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ. ಆದ್ದರಿಂದ ವಾತಾವರಣಕ್ಕೆ ತಕ್ಕಂತೆ ನಾವು ಹುಳುಗಳ ನಿರ್ವಹಣೆನ ಮಾಡಬೇಕಾಗುತ್ತೆ. ಇಂದು ರೇಷ್ಮೆ ಹುಳುಗಳಿಗೆ ಸುಣ್ಣವನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಹುಳುಗಳು ಸರಿಯಾದ ಪ್ರಮಾಣದಲ್ಲಿ ತೆಳುವಾಗಿರೋದ್ರಿಂದ ನಾವು ತೆಳುವಾಗಿ ಹಾಕ್ತಕ್ಕಂಥ ಪ್ರಮೇಯ ಇಲ್ಲ. ಇವತ್ತು ಹುಳುಗಳಿಗೆ ಸುಣ್ಣವನ್ನು ಕೊಡಿವಿ, ಸೊಪ್ಪನ್ನು ಹಾಕ್ತೀವಿ. ನಾವು ಮಳೆಗಾಲ ಆದರೆ ತುಂಬ ಪ್ರತಿ ದಿವಸನೂ ಸಹ ಸುಣ್ಣವನ್ನು ಕೊಡಬೇಕಾಗುತ್ತೆ. ನಾವು ವಾತಾವರಣನ ನೋಡಿ ಹುಳುಗಳನ್ನು ಸಾಕಣೆ ಮಾಡಬೇಕಾಗತ್ತೆ. ಬೇಸಿಗೆ ಕಾಲದಲ್ಲಿ ನೋಡಿ 4ನೇ ಜ್ವರ ಎದ್ದಾದಮೇಲೆ ಒಂದು ಸಾರಿ ವಿಜೇತ ಪೌಡ್ರನ್ನು ಕೊಡುವಿದ್ದೀವಿ. ಅದಾದಮೇಲೆ ಇದು 2ನೇ ಸಾರಿ ನಾವು ಸುಣ್ಣವನ್ನು ಕೊಡ್ತಾ ಇರೋದು. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ಆದಷ್ಟು ನಾವು ಪೌಡರ್ಗಳನ್ನು ಹೆಚ್ಚಾಗಿ ಬಳಸುವ ಅವಶ್ಯಕತೆ ಇರಲ್ಲ. ಯಾಕೆಂತೇಳಿದ್ರೆ ನಾವು ಪೌಡರನ್ನು ಕೊಡತಕ್ಕಂಥದ್ದು ರೇಷ್ಮೆ ಹುಳುಗಳು ಮೇಯ್ದು ಉಳಿದಿರ್ತಕ್ಕಂಥ ಏನು ಬೆಡ್ ಇರುತ್ತೆ ಆ ಬೆಡ್ಡು ಡ್ರೈ ಆಗಲಿ ಅಂತಕ್ಕಂಥ ಒಂದು ಉದ್ದೇಶದಲ್ಲಿ ಪೌಡರ್ಗಳನ್ನು ಕೊಡತಕ್ಕಂಥದ್ದು. ಬೇಸಿಗೆ ಕಾಲದಲ್ಲಿ ಆದಷ್ಟು ಸಹ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ, ಜೊತೆಗೆ ಶೈತ್ಯಾಂಶ ಕಡಿಮೆ ಇರುತ್ತೆ. ಆ ದೃಷ್ಟಿಯಿಂದ ಬೆಡ್ಡು ವಾತಾವರಣದಲ್ಲಿಯೇ ಸಹ ಡ್ರೈ ಆಗಿರುತ್ತೆ. ಆದ್ದರಿಂದ ನಾವು ಪೌಡರನ್ನು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿದ್ರೂ ಸಹ ನಡೆದು ಹೋಗುತ್ತೆ. ಆದರೆ ಮಳೆಗಾಲದಲ್ಲಿ ಆ ರೀತಿ ಆಗಲ್ಲ. ಸುಮಾರು 90 ಡಿಗ್ರಿಯಷ್ಟು ಶೈತ್ಯಾಂಶ ಇರುತ್ತೆ, ಜೊತೆಗೆ ಟೆಂಪ್ರೇಚರ್ ಸಹ ಕಡಿಮೆ ಇರುತ್ತೆ. ಆದ್ದರಿಂದ ಬೂಸ್ಟು ಬೆಳೀತಕ್ಕಂಥದ್ದು, ಫಂಗಸ್ಸು, ವೈರಸ್ಸು ಬೆಡ್ಡಲ್ಲಿ ಬೆಳೀತಕ್ಕಂಥದ್ದು, ತೇವಾಂಶದಿಂದ ಬೆಡ್ಡು ಕೂಡಿರುತ್ತೆ. ಆ ದೃಷ್ಟಿಯಿಂದ ನಾವು ಪ್ರತಿ ದಿವಸನೂ ಸಹ ಸುಣ್ಣವನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಚಳಿಗಾಲದಲ್ಲಿ ಬಂದುಬಿಟ್ರೆ ಹ್ಯುಮಿಡಿಟಿ ತುಂಬ ಕಡಿಮೆ ಇರುತ್ತೆ. ನಾವು ಸೊಪ್ಪನ್ನು ಹಾಕಿದ್ರೆ ಸುಮಾರು ಒಂದು 2-3 ಗಂಟೆ ಒಳಗಡೆ ಹುಳು ಸೊಪ್ಪು ತಿನ್ನೋದ್ರೊಳಗಡೆ ಆಗಲೇ ಒಣಗೋಗ್ಬಿಟ್ಟಿರುತ್ತೆ. ಕೈಯಲ್ಲಿ ಹಿಂಗೆ ಮುಟ್ಟಿ ನಾವು ಎಲೆಯನ್ನು ಈ ರೀತಿ ಒಂದು ಬಿಟ್ಟರೆ ಅದು ಪುಡಿ ಪುಡಿಯಾಗಿ ಹೋಗ್ಬಿಡುತ್ತೆ, ಶೈತ್ಯಾಂಶ ಕಡಿಮೆ ಇರೋದ್ರಿಂದ. ಆ ಸಮಯದಲ್ಲೂ ಸಹ ಸುಣ್ಣವನ್ನು ಹೆಚ್ಚಾಗಿ ಬಳಸುವಂತಿರಲ್ಲ. ಬಟ್ ಮಳೆಗಾಲದಲ್ಲಿ ಅತಿ ಹೆಚ್ಚಿನ ಒಂದು ಸುಣ್ಣವನ್ನು ಬಳಸಬೇಕಾಗುತ್ತೆ. ಸುಣ್ಣವನ್ನು ಒಂದೇ ಪ್ರಮಾಣದಲ್ಲಿ ದಟ್ಟ ಆಗದೇ ಇರೋ ರೀತಿ ಮತ್ತು ತೆಳುವಾಗದೇ ಇರೋ ರೀತಿ ಒಂದೇ ಪ್ರಮಾಣದಲ್ಲಿ ನಾವು ಸುಣ್ಣವನ್ನು ಈ ರೀತಿಯಾಗಿ ಕೊಡಬೇಕು. ನಿಮಗೆ ಪ್ರತಿಯೊಂದು ಸಹ ಸುಣ್ಣ ಕೊಡುವುದು ಹೇಗೆ ಅಂತಕ್ಕಂಥದ್ದನ್ನು ಪ್ರತಿಯೊಂದನ್ನು ಸಹ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಂದು 4ನೇ ಜ್ವರ ಎದ್ದು 4ನೇ ದಿವಸ ನೀವು ಹುಳುಗಳು ಸರಿಯಾದ ಒಂದು ಪ್ರಮಾಣದಲ್ಲಿ ತೆಳುವಾಗಿದ್ದರೆ ಹುಳುಗಳನ್ನು ವೀಕ್ಷಣೆ ಮಾಡಬೇಕಾಗುತ್ತೆ. ಅದಾದ ನಂತರ ಈ ರೀತಿಯ ಒಂದು ಸುಣ್ಣವನ್ನು ಕೊಡಬೇಕು. ಜೊತೆಗೆ ಸೊಪ್ಪನ್ನು ತಂದು ಸೊಪ್ಪನ್ನು ಹಾಕ್ತಕ್ಕಂಥ ಕೆಲಸ, ಇದಿಷ್ಟೇ ಈ 4ನೇ ಜ್ವರದಲ್ಲಿ ಮಾಡ್ತಕ್ಕಂಥ ಕೆಲಸಗಳು. ಪ್ರತಿ ದಿವಸ ಇದಿಷ್ಟೇ ಕೆಲಸಗಳು ಇರುತ್ತೆ. ಹುಳುಗಳಿಗೆ ಸಾಕಷ್ಟು ಗಾಳಿ ಬೆಳಕು ಸಹ ಆಡಬೇಕು.
ಹುಳುಗಳಿಗೆ ಎಷ್ಟು ಬೇಕಷ್ಟು ಗಾಳಿಯನ್ನು ಕೊಡೋದ್ರಿಂದ ಆರೋಗ್ಯವಾಗಿ ಹುಳುಗಳು ಇರ್ತವೆ. ಜೊತೆಗೆ ನಾವು ಸ್ಟ್ಯಾಂಡನ್ನು ಈ ರೀತಿ ಒಂದು ತೆಂಗಿನ ಒಂದು 4 ಇಂಚು ಪಟ್ಟಿಯನ್ನು ಕೊಟ್ಟಿರೋದ್ರಿಂದ ಹುಳುಗಳು ಕೆಳಗಡೆ ಬೀಳೋದಿಲ್ಲ. ಭಾಳಷ್ಟು ಜನ ಪೇಪರನ್ನು ಸಹ ಕಟ್ತಾರೆ, ನೋಡಿದ್ದೀವಿ. ಬಟ್ ನಾವು ಮಾಡಿರ್ತಕ್ಕಂಥ ಸ್ಟ್ಯಾಂಡ್ಗಳು ತುಂಬ ಸೂಕ್ತವಾಗಿ ಇರತಕ್ಕಂಥದ್ದು. ಸೊಪ್ಪನ್ನು ಹಾಕೋದಕ್ಕೆ ಎಲ್ಲದಕ್ಕೂ ಸಹ ಸರಿಯಾದ ಒಂದು ಸ್ಟ್ಯಾಂಡ್ಗಳನ್ನು ನಾವು ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಎಲ್ಲ ಸ್ಟ್ಯಾಂಡ್ಗಳಿಗೂ ಸಹ ಸುಣ್ಣವನ್ನು ಕೊಡವಿದಾದ ಮೇಲೆ ಸುಮಾರು ಒಂದು ಅರ್ಧ ಗಂಟೆಯಷ್ಟು ಸಮಯವನ್ನು ಬಿಟ್ಟು, ಅದಾದ ನಂತರ ಮೊದಲು ಯಾವ ಸ್ಟ್ಯಾಂಡ್ಗಳಿಗೆ ನಾವು ಸುಣ್ಣವನ್ನು ಕೊಡುತ್ತೀವೋ ಆ ಸ್ಟ್ಯಾಂಡ್ಗಳಿಗೆ ಮೊದಲು ಸೊಪ್ಪನ್ನು ಕೊಡಬೇಕಾಗುತ್ತೆ. ನೀವೆಲ್ಲರೂ ಸಹ ವಿಡಿಯೋವನ್ನು ನೋಡ್ತಾ ಇದ್ದೀರಾ. ನಾವು ಯಾವುದೇ ಸುಣ್ಣ ಅಥವಾ ವಿಜೇತ ಪೌಡ್ರ್ ಕೊಡೋದಕ್ಕಿಂತ ಮುಂಚೆ ಹುಳುಗಳು ಈ ರೀತಿಯಾಗಿ ಒಂದು ಎಲೆನೂ ಸಹ ಬಿಡದ ರೀತಿಯಲ್ಲಿ ಸೊಪ್ಪನ್ನು ತಿಂದಿರಬೇಕು. ಸೊಪ್ಪಿನ ಮೇಲೆ ಯಾವುದೇ ಕಾರಣಕ್ಕೆ ನಾವು ಪೌಡರ್ಗಳನ್ನು ಕೊಡಬಾರ್ದು. ಪೂರ್ತಿ ಹುಳುಗಳು ನಾವು ಎಷ್ಟು ಚೆನ್ನಾಗಿ ಹುಳುಗಳನ್ನು ಮೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬೆಡ್ ಡ್ರೈ ಆಗಿರುತ್ತೆ. ನಾವು ಬೆಳಿಗ್ಗೆ ಕೊಟ್ಟಂಥ ಸೊಪ್ಪನ್ನು ಅವು ಸಂಜೆ ಹೊತ್ತಿಗೆ ಪೂರ್ತಿ ಪ್ರಮಾಣದಲ್ಲಿ ತಿನ್ನುವ ರೀತಿ ನಾವು ಸೊಪ್ಪನ್ನು ಕೊಡಬೇಕು. ಅದೇ ರೀತಿಯಾಗಿ ನಾವು ಹುಳುಗಳನ್ನು ಇಡಬೇಕಾಗುತ್ತೆ. ನಾವು ಸಂಜೆ ಬಂದು ನೋಡಿದ್ರೂ ಸಹ ಸೊಪ್ಪು ಇರೋ ರೀತಿ ಇಡಬಾರ್ದು, ಅಥವಾ ನಾವು ಹಾಕಿರೋ ಸೊಪ್ಪು ಸುಮಾರು ಒಂದು 2-3 ಗಂಟೆ ಒಳಗಡೆ ತಿಂದು ನಿಂತ್ಕೊಳ್ಳೋ ರೀತಿ, ಈ ರೀತಿಯೂ ಸಹ ಸೊಪ್ಪು ಹಾಕಬಾರ್ದು. ಹುಳುಗಳನ್ನು ಸಹ ಕರೆಕ್ಟ್ ಒಂದು ಪ್ರಮಾಣದಲ್ಲಿ ಹುಳುಗಳನ್ನು ಇಡಬೇಕು. ನಾವು ಸೊಪ್ಪನ್ನು ಸಹ ಅದೇ ಪ್ರಮಾಣದಲ್ಲಿ ನಾವು ಹುಳುಗಳಿಗೆ ಸೊಪ್ಪನ್ನು ಕೊಡಬೇಕು. ನಾವು ಬೆಳಿಗ್ಗೆ ಸೊಪ್ಪು ಹಾಕಿದ್ರೆ ಅದು ಸುಮಾರು ಒಂದು ಬೆಳಿಗ್ಗೆ 9 ಗಂಟೆಗೆ ನಾವು ಸೊಪ್ಪು ಹಾಕಿದ್ದೀವಿ ಅಂದರೆ ಕನಿಷ್ಠ ಒಂದು 5-6 ಗಂಟೆವರೆಗೂ ಸೊಪ್ಪು ಆ ಹೊತ್ತಿಗೆ ತಿನ್ನೋ ರೀತಿ ನಾವು ನೋಡ್ಕೊಳ್ಬೇಕು. ಮತ್ತು 6-7 ಗಂಟೆ ಸಮಯದಲ್ಲಿ ನಾವು ಸೊಪ್ಪು ಹಾಕಿದ್ರೆ ಉತ್ತಮವಾಗಿರ್ತಕ್ಕಂಥದ್ದು. ಕೆಲವಷ್ಟು ಜನ ಹುಳ ತುಂಬ ಸೈಜ್ ಬರಲಿ ಅಂತೇಳಿ ಹೆಚ್ಚು ಸೊಪ್ಪನ್ನು ಕೊಡ್ತಕ್ಕಂಥದ್ದು ನೋಡ್ತೀವಿ. ಆ ರೀತಿ ಸೊಪ್ಪನ್ನು ಕೊಟ್ಟು ಸ್ಟ್ಯಾಂಡಲ್ಲಿ ಇನ್ನಷ್ಟು ಉಳ್ಕೊಂಡಿರೋದು, ಮತ್ತು ಅದ್ರ ಮೇಲೆ ಸೊಪ್ಪು ಕೊಡ್ತಕ್ಕಂಥದ್ದು, ಮತ್ತು ಅವು ಹುಳುಗಳು ಉಪವಾಸ ಇದ್ದಂಥ ಸಂದರ್ಭದಲ್ಲಿ ಬಂದು ಆ ಹಳೆ ಸೊಪ್ಪನ್ನು ತಿಂತಕ್ಕಂಥದ್ದು. ಆ ರೀತಿ ತಿನ್ನೋದ್ರಿಂದ ಈ ಸಪ್ಪೆ ರೋಗ, ಈ ರೀತಿಯ ರೋಗಗಳು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸರಿಯಾಗಿ ಹುಳುಗಳು ಪೂರ್ಣ ಪ್ರಮಾಣದಲ್ಲಿ ಮೇಯೋ ರೀತಿ ನಾವು ಹುಳುಗಳನ್ನು ಇಟ್ಕೊಂಡು ಆ ಪ್ರಮಾಣದಲ್ಲಿ ಸಹ ಸೊಪ್ಪನ್ನು ಕೊಟ್ಟರೆ ತುಂಬ ಒಳ್ಳೆಯದು. ನೀವು ನೋಡ್ತಾ ಇದ್ದೀರಾ, ನಾವು ಅದೇ ರೀತಿ ಒಂದು ಎಲೆನೂ ಸಹ ನಾವು ಇರೋದಿಲ್ಲ. ಆ ರೀತಿಯಾಗಿ ನಾವು ಹುಳುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹುಳುಗಳನ್ನಿಟ್ಟು ಸರಿಯಾದ ಪ್ರಮಾಣದಲ್ಲಿ ಸೊಪ್ಪನ್ನು ಹಾಕ್ತೀವಿ. ಇದಿಷ್ಟು 4ನೇ ದಿವಸದ ಒಂದು ನಿರ್ವಹಣೆ. ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಜೊತೆಗೆ ಎಲ್ಲರಿಗೂ ಸಹ ಶೇರ್ ಮಾಡಿ. ನಿಮಗೆ ಯಾವುದೇ ಅನಿಸಿಕೆ ಇದ್ದರೂ ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ನಮಸ್ಕಾರ.